ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀರಿನ ರೂಪದಲ್ಲಿ ವಿಷ ಸೇವಿಸ್ತಾ ಇದ್ದಾರೆ ಗ್ರಾಮಸ್ಥರು. ವಿಷ ಜಲವನ್ನ ಸೇವಿಸ್ತಾ ಇದ್ದಾರೆ ಬನ್ನಿಕುಪ್ಪೆಯ ಆ ಗ್ರಾಮಸ್ಥರು. ಹೌದು, ಚಿಕ್ಕಬಳ್ಳಾಪುರದ ಗ್ರಾಮಸ್ಥರ ಕಥೆ ನೋಡಿ ಹೇಗಾಗೋಗಿದೆ. ನೀರಿನ ರೂಪದಲ್ಲಿ ಆ ಗ್ರಾಮದ ಜನ ವಿಷ ಸೇವಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಬನ್ನಿಕುಪ್ಪೆ ಗ್ರಾಮಸ್ಥರ ಗೋಳು ಕೇಳೋರಿಲ್ಲ. ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯ ಸಮೀಪದಲ್ಲೇ ಈ ಬನ್ನಿಕುಪ್ಪೆ ಗ್ರಾಮ ಇದೆ. ಆ ನೀರು ಸೇವನೆಯಿಂದ ಗ್ರಾಮವೇ ಕ್ಯಾನ್ಸರ್ ಮಯವಾಗಿದೆ. ಹಾಗಾದ್ರೆ ಅವ್ರು ಯಾವ ನೀರನ್ನ ಕುಡಿತಾ ಇರ್ಬೋದು, ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇರ್ಬೋದು, ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಇತ್ತೀಚೆಗೆ ಈ ಗ್ರಾಮದ ಇಬ್ಬರು ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಆದರೂ ಕೂಡ ರಾಜ್ಯ ಸರ್ಕಾರ ಈ ಗ್ರಾಮದತ್ತ, ಈ ಗ್ರಾಮದ ಸಮಸ್ಯೆಯತ್ತ ಗಮನ ಹರಿಸ್ತಾನೆ ಇಲ್ಲ. ಹಲವು ಮಂದಿ ಕ್ಯಾನ್ಸರ್ಗೆ ತುತ್ತಾಗಿರುವ ಅನುಮಾನ ಕೂಡ ವ್ಯಕ್ತವಾಗಿದೆ. HN ವ್ಯಾಲಿ ನೀರಿನ ಯೋಜನೆ ಈ ಗ್ರಾಮಕ್ಕೆ ಶಾಪವಾಗಿ ಪರಿಗಣಿಸಿದೆ. ನೀರಿನ ರೂಪದಲ್ಲಿ ವಿಷ ಸೇವನೆ ಮಾಡ್ತಾ ಇದ್ದಾರೆ ಗ್ರಾಮದ ಜನ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಕೂಗಳತೆ ದೂರದಲ್ಲಿ ಇದೆ ಈ ಬನ್ನಿಕುಪ್ಪೆ ಗ್ರಾಮ. ಸದ್ಯ ಕ್ಯಾನ್ಸರ್ ಮಯವಾಗಿದೆ, ನಮ್ಮ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಗ್ರಾಮದ ಜನ ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಇತ್ತೀಚೆಗಷ್ಟೇ ಇಬ್ಬರು ಕ್ಯಾನ್ಸರ್ಗೆ ಬಲಿಯಾಗಿರ್ತಾರೆ. ಹಲವು ಮಂದಿ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಎನ್ನುವಂಥ ಅನುಮಾನ ಇದೆ. ಆದರೆ ಇತ್ತ ಕಡೆ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅನ್ನೋದು ಗ್ರಾಮಸ್ಥರ ಗಂಭೀರ ಆರೋಪ. ಅಮಾನಿ ಗೋಪಾಲಕೃಷ್ಣ ಕೆರೆಗೆ ನೀರು ತುಂಬಿಸುವಂಥ HN ವ್ಯಾಲಿ ಯೋಜನೆ ಅದು. ಆದರೆ ಆ ನೀರಿನಿಂದ ಆಗ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆ ಗ್ರಾಮದ ಜನ ನೋವು ತೋಡ್ಕೊಂಡಿದ್ದಾರೆ. ಸೊಳ್ಳೆ ಕಾಟ ಬೇರೆ, ಚರಂಡಿ ನೀರಿನಿಂದ ಗ್ರಾಮದಲ್ಲಿ ರೋಗ ಹರಡ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಈ ಗ್ರಾಮದ ಗಂಡು ಮಕ್ಕಳಿಗೆ ಹೆಣ್ಣು ಕೂಡ ಕೊಡ್ತಾ ಇಲ್ಲ. ಆ ಗ್ರಾಮಕ್ಕೆ ಮದುವೆ ಮಾಡ್ಕೊಳ್ಬೇಕಾ ಅಂತ ಹೇಳಿ ಜನ ಹಿಂದೇಟು ಹಾಕ್ತಿದ್ದಾರೆ. ನೋಡಿ, ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಇನ್ನು ಇತರರಿಗೆ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು, ಹೀಗೆ ಹಲವಾರು ಕ್ಯಾನ್ಸರ್ ಸಮಸ್ಯೆಯಿಂದ ಗ್ರಾಮದ ಜನ ಬಳಲ್ತಾ ಇದ್ದಾರೆ. ಈ ಅಮಾನ್ ಗೋಪಾಲಕೃಷ್ಣ ಕೆರೆಗೆ ಒಳ್ಳೆ ನೀರು ಬರ್ತಾಯಿತ್ತು. ಈ ಬೆಟ್ಟಗಳ ಕಡೆಯಿಂದ ನೀರು ಬಂದರೆ ಅದು ತುಂಬಿ ಆ ಕಡೆ ಕಂದವಾರ ಕೆರೆಗೆ ಬಂದು ಕಂದವಾರ ಕೆರೆಯಿಂದ ನಮ್ಮ ಕೆರೆಗೆ ನೀರು ಬರ್ತಾಯಿತ್ತು, ಒಳ್ಳೆ ನೀರು ಬರ್ತಾಯಿತ್ತು. ಇದು ಯಾವುದೋ ಕೊಳಚೆ ನೀರು ತಗೊಂಬಂದು ನಿಮಗೆ ಚೆನ್ನಾಗಿ ಶುದ್ಧಿ ಮಾಡಿಬಿಟ್ಟು ನಾವು ಬಿಡ್ತೀವಿ ಅಂತ ಹೇಳಿಬಿಟ್ಟು ಈಗ ಶುದ್ಧಿನೂ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಕೊಳಚೆ ನೀರು ಬಿಟ್ಬಿಟ್ಟು ನಮಗೆ ಅದ್ರಾಗ ಬೇರೆ 31 ವಾರ್ಡಲ್ಲಿ ಈ ನೀರು ಬರ್ತಾವಲ್ಲ, ಆ ನೀರು ಪಕ್ಕದಲ್ಲಿ ಒಂದು 5 ಅಡಿ ಡಿಸ್ಟೆನ್ಸು, ಏನೋ ಆ ಕೊಳಚೆ ನೀರು ಬರೋ ಆ ತೊಟ್ಟಿಗೆ ಆ ನೀರು ಬರೋಕ್ಕೆ ಒಂದು 5 ಅಡಿ ಡಿಸ್ಟೆನ್ಸ್ ಐತೆ. 5 ಅಡಿ ನೀರು ಡಿಸ್ಟೆನ್ಸಿಗೆ ಅದು ತುಂಬಿ ಬಂದಾಗ ಏನಾಗ್ತಾಯಿದೆ ಅಂದರೆ ಅದು ಇದು ಎರಡು ಮಿಶ್ರಣ ಆಗ್ಬಿಟ್ಟು ಕೆರೆಯಲ್ಲಿ ಬರ್ತವೆ. ಕೆರೆಯಲ್ಲಿ ಬಂದುಬಿಟ್ಟು ಸೊಳ್ಳೆ ಜಾಸ್ತಿ ಆಗ್ತದೆ, ಜನಕ್ಕೆ ತೊಂದರೆ ಜಾಸ್ತಿ. ನೀರು ಕುಡಿಯೋಕ್ಕೆ ಪ್ರಾಬ್ಲಮ್ಮು. ನೀರು ಕುಡಿಯೋಕ್ಕೆ ಪ್ರಾಬ್ಲಮ್ ಯಾವ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ರೆ, ಇದು ಎಲ್ಲ ಶುದ್ಧೀಕರಣ ಆಗಿಬಿಟ್ಟು ಕೆಳಗಡೆ ಹೋಗಿ ಬೋರ್ವೆಲ್ ಮುಂಚೆ 1000 ಅಡಿ ಹಾಕಿದ್ರೆ ನೀರಿಲ್ಲ. ಇವಾಗ 50, 60, 70 ಅಡಿಗೆ ನೀರು ಸಿಗ್ತಾಯಿದೆ. ಆ ನೀರು ಇನ್ನು ಕುಡಿಯೋಕ್ಕೆ ನೀರಿಲ್ಲ, ಫಿಲ್ಟ್ರ್ ಮಾಡ್ಕೊಬೇಕು, ಕುಡಿಬೇಕು. ಆ ಫಿಲ್ಟ್ರ್ ಮಾಡಿ ಕುಡಿದ್ರೂ 3 ದಿವಸ 4 ದಿವಸ ಆದರೆ ಆ ಬಾಟ್ಲಲ್ಲಿ ಇಟ್ಟಿದ್ರೆ ಅದು ಒಂಥರ ಪಾಚಿ ಬಂದುಬಿಡ್ತೈತೆ, ಡ್ರಮ್ಮಲ್ಲಿ ಇಟ್ಟಿದ್ರು ಪಾಚಿ ಬರ್ತೈತೆ. ಆ ನೀರು ಕುಡಿದು ಕೈ ಕಾಲುಗಳೆಲ್ಲ ನೋವು, ಸೊಳ್ಳೆ ಕಾಟ, ಈ ಕಿಡ್ನಿ ಪ್ರಾಬ್ಲಮ್ಮು, ಕೆಲವು ಕ್ಯಾನ್ಸರ್ ಐತೆ ಅಂತ ಹೇಳ್ಬಿಟ್ಟು ಹೇಳ್ಕೊತಾ ಇಲ್ಲ. ಕೆಲವರು ಇಲ್ಲೇ ಇದ್ದಾರೆ, ಆದರೂ ಆ ನೀರಿನಿಂದ ಸೊಳ್ಳೆ ಜಾಸ್ತಿ ಆಗೈತೆ. ಆ ನೀರು ದನ ಪನ ಕುಡ್ದಿದ್ದೆಲ್ಲ ದನಗಳು ಸಾಯ್ತವೆ. ಹಸುಗಳು ಕುಡ್ದಿದ್ದು ಹಾಲು ಸಮೇತ ಹಾಕ್ಕೊಂಡೋಗಿ ನಾವು ಕಾಫಿ ಅದು ಇದು ಮಾಡಿ ಕುಡಿಯೋಕ್ಕೂ ತೊಂದರೆ ಆಗ್ತದೆ. ಈ ಮನೆಗಳ ಹತ್ರ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆ. ಅದರಿಂದ ನಾವು ಕೇಳ್ಕೊತಾ ಇದ್ದೀವಿ, ಮೊದಲು ನೀರು ಕ್ಲೀನಾಗಿ ಬರಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಏನೇನು ಸಮಸ್ಯೆ ಆಗ್ತದೆ ಸೊಳ್ಳೆಗಳು? ಅವ್ರು ಯಾವ ಥರ ಸೊಳ್ಳೆಗಳು ಕಾಣಿಸ್ತವೆ ನಿಮಗೆ? 3 ಥರ ಸೊಳ್ಳೆ ಇದೆ. ನನಗೆ ಗೊತ್ತಿದ್ದಂಗೆ ನಮ್ಮೂರಲ್ಲಿ ಯಾವ ರಾಜಕೀಯನೂ ಇಲ್ಲ. ಏನೋ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಓಡಾಡ್ತಾರೆ ಮಾಡ್ತಾರೆ. ನಮಗೆ ಬೇಕಾಗಿರೋದು ಊರಿಗೆ ಬೇಕಾಗಿರೋ ಸವಲತ್ತುಗಳು. ಈಗ ನಿನ್ನೆ ಬಂದಿದ್ದೆ ನೋಡಿ, ಮೊನ್ನೆ ಯಾವುದೋ ಒಂದು ಮೀಡಿಯಾದಲ್ಲಿ ಬಂದಿದ್ದ ಅಂದ ತಕ್ಷಣ ಬಂದರು, ಇಷ್ಟು ದಿವಸ ನಾವು ಬಡ್ಕೊಂಡ್ರೂ ಸರ್ಕಾರದಿಂದ ಅಮೌಂಟ್ ಬರ್ತಾಯಿಲ್ಲ ಸರ್, ಸರ್ಕಾರದಿಂದ ಫಂಡ್ಸ್ ಬರ್ತಾಯಿಲ್ಲ, ನಾವೇನು ಮಾಡೋಣ? ಅವ್ರು ಪಂಚಾಯತಿಯವರು ಮೊದಲು ಅಗ್ಲಗುರ್ಗಿ ಪಂಚಾಯತಿಯಾಗ ಎಷ್ಟೋ ಚೆನ್ನಾಗಿತ್ತು ನಮಗೆ.
ನಮ್ಮನ್ನು ಯಾರನ್ನೂ ಕೇಳಿ ಅಂತ ತಗೊಂಡು ಅಜ್ಜೋರು ಪಂಚಾಯತಿಗೆ ಹಾಕಿದ್ರು. ಯಾಕಂದರೆ ಇದು ಲಾಸ್ಟ್ ಊರು, ಯಾರಿಗೂ ಬೇಕಾಗಿಲ್ಲ. ಅಲ್ಲೋಗಿ ಕೇಳಿದ್ರೆ ಈ ಥರ ಹಿಂಗೆ ಇದೆಯಮ್ಮ ಚರಂಡಿಗಳಿಗೆ ಈ ಥರ ಇದೆ ಅಂದರೆ, ಸಾರ್ ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಫಂಡ್ಸೇ ಬರ್ತಿಲ್ಲ, ನಾವೇನು ಮಾಡೋಣ. ಇದು ಕಾಮನ್ ಡೈಲಾಗ್ ಅವ್ರದ್ದು. ಮೊನ್ನೆ ಏನೋ ಸ್ವಲ್ಪ ಮೀಡಿಯಾದಲ್ಲಿ ಹಂಗೆ ಬಂದ ತಕ್ಷಣ ನೋಡಿ ಚರಂಡಿಗಳು ಕ್ಲೀನ್ ಅದು ಏನೋ ಬೇಕಾ ಬೇಡಿಯಾಗಿ ಮಾಡಿದ್ದಾರೆ, ಎಲ್ಲ ಹಂಗೆ ಇದೆ ಗಲೀಜು. ಇದು ಇವ್ರು ಮಾಡ್ತಾರೆ ಕೆಲಸ. ಏನೋ ಒಂದು ಬರ್ತಾರೆ, ಏನೋ ಒಂದಷ್ಟು ಅಮೌಂಟ್ ಅದಕ್ಕೆ ರಿಸರ್ವ್ ಮಾಡ್ತಾರೆ, ಅದರಲ್ಲಿ ಒಂದಷ್ಟು ತಿಂತಾರೆ, ಒಂದಷ್ಟು ಕಳಿಸ್ತಾರೆ ಕೊಡ್ತಾರೆ. ಆ ಥರ ಕೆರೆ ಬಗ್ಗೆ ಕೆರೆ ಏನಾಗಿದೆ ಸದ್ಯಕ್ಕೆ ಈಗ? ಸರ್, ಕೆರೆ ಹಾಳಾಗಿ ಹೋಗಿದೆ. ಹೇಳ್ಬೇಕಂದ್ರೆ ಆವಾಗ ಈ ನೀರು ಬರೋಕ್ಕೆ ಮುಂಚೆ ಏನೋ ಕಷ್ಟಪಟ್ಟು ಏನೋ ನೀರುಗಳು ಏನೋ ಸಾಕು ಸಾಲದಿದ್ದು ನೀರುಗಳು ತೊಗೊಂಡು ಏನೋ ಬದುಕೊಳ್ತಾ ಇದ್ವಿ. ಈಗ ಗೊತ್ತಿಲ್ಲದಂಗೆ ಅದನ್ನು ಹಿಡನ್ ಅಜೆಂಡಾ ಅಂತ ಕರೀತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನೋ ಒಂದು ಇದು. ಈಗ ಎಚ್ ಎನ್ ವೆಲ್ ನೀರಂತ ಏನಿದೆ ಅದು 3ನೇ ಹಂತ ಶುದ್ಧೀಕರಣ ಆಗದಿರೋ ಫಸ್ಟಲ್ಲಿ ಬರೀ ನೀರು ಹರಿಸ್ಬಿಟ್ಟು ನಮಗೆಲ್ಲ ಆಸೆ ಇಕ್ಸ್ಬಿಟ್ರು ರೈತರಿಗೆ. ಬಿಫೋರ್ 900,000 ಅಡಿ ಆದ್ರೂ ನಮಗೆ ಸಿಗ್ತಾ ಇರಲಿಲ್ಲ. ಆ ನೀರು ಬರೋದ್ರಿಂದ ನಮಗೇನೋ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಾವೆಲ್ಲ MLA ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಇದು ಮಾಡಿದ್ವಿ. ಈಗ ನೋಡಿದ್ರೆ ನಮಗೆ ಎಫೆಕ್ಟ್ ಆಯಿತು. ಆ ನೀರಿಂದ ನಮಗೆ ತುಂಬ ಎಫೆಕ್ಟ್ ಆಯಿತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸತೀಶ್ ನೀಡ್ತಾರೆ. ಸತೀಶ್, 3ನೇ ಹಂತದ ನೀರಿನ ಶುದ್ಧೀಕರಣ ಪ್ರಕ್ರಿಯೆ ಆಗ್ತಾ ಇದೆಯಾ ಇಲ್ವಾ? ಯಾವಾಗಿಂದ ಸಮಸ್ಯೆ ಆಗ್ತಿದೆ ಈ ಗ್ರಾಮದಲ್ಲಿ? ಗ್ರಾಮಸ್ಥರ ಈ ನೋವಿಗೆ, ಈ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸ್ತಿದ್ದಾರಾ ಇಲ್ವಾ? ಎಸ್ ದಿವೇಶ್ವರಿ, ಯಾಕಂತಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೊರವಲಯಕ್ಕೆ ಹೊಂದಿಕೊಂಡೇ ಇದೆ. ಡಿಸಿ ಕಚೇರಿ ಮುಂಭಾಗ ಬರುತ್ತೆ ಈ ಬನಿಕುಪ್ಪೆ ಅಂತ ಊರು. ಆದ್ರೆ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಸಹ ಹರಡ್ತಿರಂತ. KC ವ್ಯಾಲಿ ಏನು ಇದು HN ವ್ಯಾಲಿ ಏನ್ ನೀರು ಬರ್ತಿದೆ ಬೆಂಗಳೂರಿಂದ, ಆ ಕೆರೆಗಳು ಒಂದು ಏನು ಕೆರೆಗಳಿಗೆ ಹರಿಸ್ತಾರೆ ಅಂತಿರೋದ್ರಿಂದ ಈಗ ಏನು ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಮಾರಕ ರೋಗಗಳು ಸಹ ಹರಡ್ತಿರೋಂಥದ್ದು ಅಲ್ಲಿ ಕಂಡು ಬರ್ತಿರೋದು. ಆ ಊರಲ್ಲಿ ಸಹ ಏನು ಒಂದು ವಾರ ಸಹ ಉಳಿಸಿದ್ರೆ ಸಾಕು, ಫಿಲ್ಟರ್ ನೀರಾಗಿರ್ಬೋದು, ಇರೋ ನೀರನ್ನ ಕುಡ್ಲಿಕ್ಕೆ ಒಂದು ಯೋಗ್ಯವಾಗಿರೋ ನೀರನ್ನು ಸಹ ಮನೆಯಲ್ಲಿ ಇರಿಸಿದ್ರೆ ಅದರಲ್ಲಿ ಸಹ ಏನು ಆ ಪಾಚಿ ಕಟ್ಟಂಥದ್ದು ಸಾಕಷ್ಟು ಕಂಡು ಬರ್ತಿರೋಂಥದ್ದು. ಸ್ಥಳೀಯವಾಗಿ ಸಹ ಶಾಸಕರು ಇದ್ರ ಬಗ್ಗೆ ಸಹ ಗಮನ ಹರಿಸ್ತಿಲ್ಲ ಅನ್ನೋದೇ ಒಂದು ದೂರ ಸಂಗತಿ. ಊರಲ್ಲಿ ಯಾರೇ ಆಗಲಿ ಶಾಸಕರು ಸಹ ನಮ್ಮೂರು ಸಹ ಭೇಟಿ ಕೊಡ್ತಿಲ್ಲ. ಅದರಂತೆ ಸಹ ಈಗ ಏನು ಈ ನೀರು ಬಿಡ್ತಾ ಇರೋದ್ರಿಂದ ನಮ್ಮೂರಲ್ಲಿ ಸಹ ಸಾಕಷ್ಟು ಕ್ಯಾನ್ಸರ್ ಪೇಷಂಟ್ಗಳು ಸಹ ಇದ್ದಾರೆ ಇಲ್ಲಿ. ಆದ್ರೂ ಹೊರಗಡೆ ಬರ್ತಿಲ್ಲ. ಆದ್ರೂ ಈ ತರ ನಮ್ಗೆ ಅನಾಹುತ ಆಗ್ತಿದೆ. ಏನು HN ವ್ಯಾಲಿ ನೀರು ಮತ್ತೆ ಏನು ಚಿಕ್ಕಬಳ್ಳಾಪುರದ ಒಂದು ಈಜುಡಿ ನೀರನ್ನ ಈ ಕೆರೆಗಳಿಗೆ ಹರಿಸ್ತಿರೋದ್ರಿಂದ ಏನು ಕೆರೆ ಮುಂಭಾಗದಲ್ಲೇ ಇರುವಂತದ ಹೊಂದ್ಕೊಂಡಿರುವಂತ ಈ ಬನಿಕುಪ್ಪೆ ಗ್ರಾಮದಲ್ಲಿ ಸಾಕಷ್ಟು ಸಹ ಈ ಸಾಂಕ್ರಾಮಿಕ ರೋಗ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ವೈಫಲ್ಯಗಳ ಆಗಿರ್ಬೋದು ಸಾಕಷ್ಟು ಸಹ ಕಂಡು ಬರ್ತಿರೋಂಥದ್ದು ಜೀವೇಶ್ವರಿಯಲ್ಲಿ. ಸತೀಶ್, ಈಗ ನೀರಿನಿಂದಲೇ ಈ ರೀತಿಯ ಮಾರಕ ಕ್ಯಾನ್ಸರ್ ಬಂದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮೆಡಿಕಲ್ ರಿಪೋರ್ಟ್ಸ್, ಏನಾದರೂ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದರೂ ಇದೆಯಾ? ಇದ್ರ ಬಗ್ಗೆ ಏನಾದ್ರು ಗ್ರಾಮಸ್ಥರು ಮಾತಾಡಿದ್ದಾರೆ? ಇಲ್ಲ, ಗ್ರಾಮಸ್ಥರು ಸಹ ಸ್ಥಳೀಯರು ಸಹ ಮಾತನಾಡ್ತಾರೆ. ಇದರಿಂದಾನೇ ಬರ್ತಿದೆ ಅಂತ ಹೇಳಿ ಸಾಕಷ್ಟು ಹೋರಾಟ ಸಮಿತಿಗಳು ಕೂಡ ಇದ್ರ ಬಗ್ಗೆ ಈ ಹೋರಾಟಗಾರರು ಸಹ ಇದೇ ಬರ್ತಿದೆ ಅಂತ ಹೇಳ್ತಿರೋದು. ಈಗ ಸಾಕಷ್ಟು ಸಹ ನೀರಲ್ಲಿ ಈ ನೀರಿಂದ ಬರ್ತಿದೆ. ಮುಂಚೆ ಎಲ್ಲ ಇರ್ಲಿಲ್ಲ. ಯಾಕಂತಂದ್ರೆ ಕೆರೆ ನೀರು ಸಹ ನಾವು ಯೂಸ್ ಮಾಡ್ತಿದ್ವಿ. ಆಗ ಈಗ HN ವ್ಯಾಲಿ ನೀರು ಏನಿದೆ, ಈ ನೀರು ಬಿಡಕ್ ಮುಂಚೆ ಯಾವ್ದು ಇರ್ಲಿಲ್ಲ. ಈ HN ವ್ಯಾಲಿ ನೀರು ಬಿಟ್ಟ ಮೇಲೆ ನಮ್ಮೂರಲ್ಲಿ ಈ ಪರಿಸ್ಥಿತಿ ಉದ್ಭವ ಆಗಿರೋದಂತ ಸ್ಥಳೀಯರು ಸಹ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಿವೇಶ್ವರಿಯಲ್ಲಿ. ಏನ್ ಗುರ್ತು? ಈಗ ನೀರು ಟ್ಯಾಪಲ್ಲಿ ಬಂತು, ಅದನ್ನ ಶೇಖರಣೆ ಮಾಡಿದಾಗ ಲೋಳೆ ತರ ನೀರಲ್ಲಿ ಬರೋದು ಅಥವಾ ಪಾಚಿಗಟ್ಟೋದು ಈ ತರದ್ದು ಏನಾದ್ರು ಆಗ್ತಿದೆಯಂತ? ಹೌದು. ಈಗ ಯಾಕಂತಂದ್ರೆ ಈಗ ಪಾಚಿ ಕಟ್ತಿರೋದು 1 ವಾರ ನೀವು ನಲ್ಲಿಗಳಲ್ಲಿ ನೀರು ಹಿಡಿದು ಮನೆಯಲ್ಲಿ ಏನು ಶೇಖರಣೆಗೋಸ್ಕರ ಇಟ್ರೆ, ಕುಡ್ಲಿಕ್ಕೆ ಶೇಖರಣೆ ಮಾಡ್ಲಿಕ್ಕೆ ಇಡ್ಲಿಕ್ಕೆ ನೀರು ಇಟ್ರೆ 1 ವಾರ ಕಳೆದ್ರೆ ಸಾಕು ಸಾಕಷ್ಟು ಪಾಚಿ ಕಟ್ತಿರತ್ತದ್ದು. ನೀರು ಸಹ ಅಳಲು ತೊಡ್ಕೊಂತಿದ್ರೆ. ಯಾಕಂತಂದ್ರೆ ಪಾಚಿ ಕಟ್ಟುತ್ತೆ. 1 ವಾರ ನೀರು ಹಿಡಿದ್ರೆ ಫಿಲ್ಟರ್ ನೀರು ಸಹ ನಮ್ಮಲ್ಲಿ ಫಿಲ್ಟರ್ ಸಹ ಇಲ್ಲ, ಬೇರೆ ಊರಿಗೂ ಸಹ ಹೋಗ್ಬೇಕು. ಈ ಭಾಗದಲ್ಲಿ ಇದೇ ರೀತಿ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಅಥವಾ ಏನು ವಲಸೆ ಹೋಗ್ಬೇಕಾಗಿರುತ್ತೆ. ನಾವು ಇಲ್ಲಿ ಬೆಳೆದು ನಿಂತು ಇಲ್ಲೇ ಇರ್ಬೇಕಾದ್ರೆ ಯಾವ ರೀತಿ ನಾವು ಇರಕ್ಕಾಗುತ್ತೆ? ಈ ರೀತಿ ರೋಗಗಳು ಬರ್ತಿದೆ, ಕ್ಯಾನ್ಸರ್ ಬರ್ತಿದೆ. ಆದ್ರೂ ಕ್ಯಾನ್ಸರ್ ಬಂದ್ರು ಹೇಳ್ಕೊಳಂಗಿಲ್ಲ. ಈಗ ಸಾಕಷ್ಟು ಜನಕ್ಕೆ ಬಂದಿದೆ ಅಂತ ನಮಗೂ ಮಾಹಿತಿ ಇದೆ, ಬಟ್ ಆದ್ರೂ ಹೇಳ್ಕೊಳಂಗಿಲ್ಲ ಈಗ ಅನ್ನೋ ಒಂದು ಮಾತುಗಳು ಏನು ಅಲ್ಲಿಂದ ಸ್ಥಳೀಯರು ಮಾತನಾಡಿದಂಥವ್ರು ಪ್ರತಿಯೊಬ್ಬರು ಸಹ ಇದೇ ಒಂದು ಮಾತುಗಳನ್ನ ಆಡ್ತಿರೋಂಥದ್ದು. ಏನು ನೀರು ಕುಡ್ಲಿಕ್ಕೆ ಸಹ ನೀರಿಲ್ಲ. ಈ HN ವ್ಯಾಲಿ ನೀರು ನಮ್ಮೂರು ಕರೆಸಿರೋದ್ರಿಂದನೇ ಈ ಕಾಯಿಲೆಗಳು ಬರ್ತಿದೆ. ಆದ್ರೂ ಇವಾಗ ಈ ಊರಿಗೆ ಹೆಣ್ಣು ಕೊಡ್ಬೇಕಂದ್ರೂ ಸಹ ಕೊಡ್ತಿಲ್ಲ ಅಂತ ಸಹ ಹೇಳ್ತಿದ್ದಾರೆ ದಿನೇಶ್ವರಿ. ರೈಟ್, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಗಾದ್ರೆ HN ವ್ಯಾಲಿ ಈ ಯೋಜನೆ ಅಂದ್ರೆ ಏನು ಅಂತ ನೋಡಬೇಕಾಗತ್ತೆ. ಹೆಬ್ಬಾಳ ನಾಗಾವರ ಕಣಿವೆ ಯೋಜನೆ ಇದು. ಇದರ ಉದ್ದೇಶ ಏನು? ಬೆಂಗಳೂರಿನ ಹೆಬ್ಬಾಳ ಮತ್ತು ನಾಗಾವರ ಕಣಿವೆಗಳಿಂದ ಬರುವಂಥ ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಬರಪೀಡಿತ ಪ್ರದೇಶಗಳಿಗೆ ಕೆರೆಗಳಿಗೆ ಹರಿಸುವಂಥದ್ದು. ಇದರಿಂದ ಕೆರೆಗಳು ತುಂಬುತ್ತೆ. ಸುತ್ತಮುತ್ತಲ ಪ್ರದೇಶದ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವುದು ಇದರ ಪ್ರಮುಖ ಗುರಿ. ಕೆರೆಯ
ನೀರು ತುಂಬುತ್ತೆ, ಆದರೆ ಕೆರೆ ನೀರನ್ನು ಬಳಕೆ ಮಾಡುವಂತಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಬೆಂಗಳೂರಿನ ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಅದನ್ನು ಕೆರೆಗೆ ತುಂಬಿಸ್ತಾರೆ. ಆ ಕೆರೆ ನೀರನ್ನು ಜನ ಬಳಕೆ ಮಾಡೋ ಹಾಗಿಲ್ಲ, ಅದಕ್ಕೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾಗಿದೆ. ಯಾವಾಗ ಕೆರೆಗಳು ತುಂಬುತ್ತೆ ಆ ಭಾಗದ, ಅಂದರೆ ಸುತ್ತಮುತ್ತಲ ಬರಪೀಡಿತ ಪ್ರದೇಶದ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವಂತಹ ಯೋಜನೆ ಇದು. ಆದರೂ ಕೂಡ ಆ ಭಾಗದ ನೀರಿನಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಜನಸಾಮಾನ್ಯರು ಪ್ರಸ್ತಾಪ ಮಾಡಿರುವುದರಿಂದಾಗಿ ಎಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಶಾಶ್ವತ ನೀರಾವರಿ ಹೋರಾಟಗಾರರಾಗಿರುವಂತಹ ಆಂಜನೇಯ ರೆಡ್ಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಕೇಳ್ತಾ ಇದೆ ಮೇಡಮ್, ನಮಸ್ಕಾರ. ಸರ್ ನಮಸ್ಕಾರ. ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ ಬನ್ನಿಕುಪ್ಪೆ ಗ್ರಾಮದ ಜನಸಾಮಾನ್ಯರ ಸಮಸ್ಯೆ ಕುರಿತಂತೆ. ಸರ್, ಇದು HN ವ್ಯಾಲಿ ಯೋಜನೆಯ ನೀರಿನಿಂದಲೇ ಈ ರೀತಿ ಸಮಸ್ಯೆಗಳು ಎದುರಾಗ್ತಿದೆ ಅಂತ ಹೇಳ್ತೀರಾ ಸರ್? ಮೇಡಮ್, ಖಂಡಿತ ಇಲ್ಲಿ ಏನಾಗಿದೆ, ಈಗ HN ವ್ಯಾಲಿ ಆಗ್ಲಿ, KC ವ್ಯಾಲಿ ಕೋಲಾರ ಭಾಗದ್ದಾಗ್ಲಿ, ವೃಷಭಾವತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ, ದೊಡ್ಡಬಳ್ಳಾಪುರ ಈ ಭಾಗದ ವಿಚಾರಗಳಾಗ್ಲಿ, ಈ ಅರೆ ಸಂಸ್ಕರಿತ ಅಂದರೆ ಸೆಕೆಂಡರಿ ಟ್ರೀಟೆಡ್ ವಾಟರ್ ಅನ್ನುವಂಥದ್ದನ್ನ ನಮ್ಮ ಕುಡಿಯುವ ನೀರಿನ ಕೊಳವೆ ಬಾವಿಗಳು ಇರ್ತಕ್ಕಂತ ಕೆರೆಗಳಿಗೆ ಹರಿಸ್ತಾ ಇರೋದ್ರಿಂದ ಆ ಕೆರೆಗಳು ಈ ಕಲುಷಿತ ನೀರಿನಿಂದ ಅಂತರ್ಜಲದ ಅಭಿವೃದ್ಧಿ ಆಗಿ ಅವಾಗ ಅಂತರ್ಜಲದ ಮಟ್ಟ ಮೇಲೆ ಬಂದು ಅಂಥದ್ದೇ ನೀರು ಜನಸಾಮಾನ್ಯರಿಗೆ ಮತ್ತು ದನಕರುಗಳಿಗೆ ಕುಡಿಯಲಿಕ್ಕೆ ಹೋಗ್ತಾ ಇರತಕ್ಕಂಥದ್ದು, ನೇರವಾಗಿ ಅಡಿಗೆ ಮನೆಗೆ ಹೋಗ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಈ ಬನ್ನಿಕುಪ್ಪೆ ಗ್ರಾಮ ಅನ್ನುವಂಥದ್ದು ಏನು HN ವ್ಯಾಲಿ ನೀರಿನಿಂದ ಅಮಾನಿ ಗೋಪಾಲಕೃಷ್ಣ ಕೆರೆಗೆ ನೀರು ಹೋಗ್ತಾ ಇದೆ. ಆ ಕೆರೆಗೆ ಹೊಂದಿಕೊಂಡಿರ್ತಕ್ಕಂತ ಒಂದು ಗ್ರಾಮ ಅದು. ಆ ಗ್ರಾಮದಲ್ಲಿ ಈಗಾಗಲೇ ಅನೇಕ ಜನರಿಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು, ಅಂದ್ರೆ ಗಂಭೀರವಾದಂತ ಕ್ಯಾನ್ಸರ್ ಕಾರಕ ಮತ್ತು ಕಿಡ್ನಿ ವೈಫಲ್ಯ ಆಗುವಂತ ಒಂದು ಕಾಯಿಲೆಗಳು ಬಂದಿರತಕ್ಕಂಥದ್ದು ಇವಾಗ ಕಣ್ಮುಂದೆ ಪಾಪ ಅವರೇ ಅಲವತ್ಕೊಳ್ತಾ ಇದ್ದಾರೆ. ನೋಡಿ, ಈ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಮುಂದೆ ಆಗುವಂತ ಹಲವಾರು ಏನು ಈ ರೀತಿಯಾದಂತ ಆರೋಗ್ಯದ ಮೇಲೆ ಆಗುವಂತ ಗಂಭೀರ ಸಮಸ್ಯೆಗಳು ಮತ್ತು ಅದ್ರ ಜೊತೆಗೆ ಇಂಥ ನೀರಿನಿಂದ ಬೆಳೆಯುವಂತ ಬೆಳೆಗಳು ಅದು ಸೊಪ್ಪಿರ್ಲಿ, ತರಕಾರಿ ಇರ್ಲಿ, ಹಣ್ಣಿರ್ಲಿ, ಇಂಥದ್ರಿಂದ ಆಗುವಂತ ಅಪಾಯಗಳ ಬಗ್ಗೆ ಭಾರತೀಯ ವಿಜ್ಞಾನ ಸಂಸ್ಥೆ 2015ರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಈ ಸೆಕೆಂಡರಿ ಟ್ರೀಟೆಡ್ ವಾಟರ್ ಇಂದ ನೀವು ಕೆರೆಗಳನ್ನ ತುಂಬಿಸಿದ್ರೆ ಅದರಿಂದ ಅಂತರ್ಜಲ ಅಭಿವೃದ್ಧಿ ಆಗಬಹುದು. ಆದ್ರೆ ಆ ಅಂತರ್ಜಲ ಅಭಿವೃದ್ಧಿ ಆದ್ರಿಂದ ಬರುವಂತ ಈ ಕುಡಿಯುವ ನೀರಿನ ಮೂಲ ಮತ್ತು ಕೃಷಿಯ ನೀರಾವರಿ ಮೂಲಗಳು ಅಪಾಯಕ್ಕೆ ಸಿಲುಕ್ತವೆ. ಆಮೇಲೆ ಆ ನೀರನ್ನು ಕುಡಿಲಿಕ್ಕೂ ಆಗೋದಿಲ್ಲ, ಮತ್ತೆ ಕೃಷಿ ಮಾಡಿದ್ರು ಅದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಸರ್ಕಾರದವರು ಇಂಥದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿದೆ. ನೋಡಿ, ಈಗ ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ. STPಗಳನ್ನ ಟರ್ಷರಿ ಟ್ರೀಟ್ಮೆಂಟ್ ಮಾಡಿನೇ ಮತ್ತೆ ನೀವು ಮುಂದಕ್ಕೆ ಈ ನೀರನ್ನ ಮರುಬಳಕೆ ಮಾಡ್ಕೊಳ್ಳಿ ಆವಾಗ ಅಪಾಯದ ಇದು ಕಡಿಮೆ ಆಗುತ್ತೆ. ಕಾರಣ ಏನಂದ್ರೆ ನೋಡಿ, ಈ ನೈಟ್ರೇಟ್ಸ್ ಅಂಡ್ ಫಾಸ್ಫೇಟ್ಸ್ ಅಂತ ಏನಿದೆ, ಈ ಗೃಹ ಬಳಕೆಯಲ್ಲಿ ಉತ್ಪತ್ತಿಯಾಗುವಂತ ನ್ಯೂಟ್ರಿಯೆಂಟ್ಸ್ ಇವು ಏನು ನಾವು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯ ಅಂದ್ರೆ ಅವನು ಸಣ್ಣ ಬಡವನಿಂದ ಹಿಡಿದು ಯಾರೇ ಆಗ್ಲಿ ಈ ಮನೆಗೆ ಬಟ್ಟೆ ತೊಳೆಯಕ್ಕೆ ಬಳಸುವಂತ ಡಿಟರ್ಜೆಂಟ್ಸು, ಮೈ ತೊಳೆಯಲಿಕ್ಕೆ ಉಪಯೋಗಿಸುವಂತ ಸೋಪ್ಸು, ಪೇಸ್ಟು, ಡೈ ಮತ್ತು ಏನು ಈ ಬಾತ್ರೂಮು ಮತ್ತು ಇವುಗಳನ್ನು ತೊಳಿಲಿಕ್ಕೆ ಬಳಸುವಂತ ರಾಸಾಯನಿಕ ಅಂಶಗಳಿದಾವೆ. ಇದರಲ್ಲಿ ನೈಟ್ರೇಟ್ಸ್ ಅಂಡ್ ಫಾಸ್ಫೇಟ್ಸ್ ಇದಾವೆ. ಈ ಅಂತಾರಾಷ್ಟ್ರೀಯ ವಿಜ್ಞಾನ ಏನ್ ಹೇಳ್ತದೆ ಅಂದ್ರೆ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಈ ರೀತಿಯಾದಂತ ಹೈಯರ್ ನ್ಯೂಟ್ರಿಯೆಂಟ್ಸ್ ನೈಟ್ರೇಟ್ಸ್ ಅಂಡ್ ಫಾಸ್ಫೇಟ್ಸ್ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮನುಷ್ಯನಿಂದ ಹೋಗ್ತದಲ್ಲ ಮಲದಲ್ಲಿ ಬರುವಂತ ಏನು ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅಂತ ಏನಿದೆ, ಇದನ್ನು ಸಹ ಪೂರ್ಣ ಪ್ರಮಾಣದಲ್ಲಿ ಝೀರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಟರ್ಷರಿ ಟ್ರೀಟ್ಮೆಂಟ್ ಮಾಡಿದಾಗ ಇವೆಲ್ಲವನ್ನ ನ್ಯೂಟ್ರಲೈಸ್ ಮಾಡಿ ಒಂದಿಷ್ಟು ಸುರಕ್ಷಿತವಾದಂತ ನೀರನ್ನ ಕೆರೆಗೆ ಹರಿಸಿದ್ರೆ ಅದರಿಂದ ಅಂತರ್ಜಲ ಮರುಪೂರ್ಣ ಆದರೆ ಅದರಿಂದ ಆಗುವಂತ ಅಪಾಯಗಳು ಕಡಿಮೆ ಆಗ್ತದೆ ಅನ್ನುವಂಥದ್ದು ಅನೇಕ ವೈಜ್ಞಾನಿಕ ಸಂಸ್ಥೆಗಳು ಹೇಳ್ತಾ ಇದೆ. ಸರ್, ನೀವು ಹೇಳಿದ ಪಾಯಿಂಟ್ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಈಗ ನೀವು ಹೇಳಿದ ಆ ಸೈನ್ಸು ಸರ್ಕಾರ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿರುತ್ತೆ. ನೀವು ಹೇಳುವಂತಹ ಪರಿಹಾರ ಏನು ಅಂತ ಹೇಳಬೇಕು. ಒಂದು ನನಗೆ
ಎರಡನೇದಾಗಿ ಆ 3ನೇ ಹಂತದ ಸಂಸ್ಕರಣೆಯಲ್ಲಿ ಈ ರಾಸಾಯನಿಕಗಳನ್ನು ತ್ಯಜಿಸೋದಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಮೇಡಮ್. ಈಗ ನ್ಯೂಟ್ರಿಯೆಂಟ್ಸ್ ಅಂತ ಏನಿದೆ, ನೈಟ್ರೇಟ್ಸ್ ಅಂಡ್ ಫಾಸ್ಫೇಟ್ಸ್ ಅನ್ನ, ಈಕೋಲಿ ಬ್ಯಾಕ್ಟೀರಿಯಾವನ್ನ, ಪ್ಯಾಥೋಜನ್ಸ್ ಅನ್ನ, ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಏನಿರ್ತದೆ ಅದನ್ನ, ಹೆವಿ ಮೆಟಲ್ಸ್ ಬಿಟ್ಟು, ಹೆವಿ ಮೆಟಲ್ಸ್ ಬಂದ್ರೆ ಯಾವ್ದು ಕೈಗಾರಿಕಾ ತ್ಯಾಜ್ಯ ಮತ್ತು ವಾಣಿಜ್ಯ ತ್ಯಾಜ್ಯಗಳು ಬಂದ್ರೆ ಅದು ಟರ್ಷರಿ ಟ್ರೀಟ್ಮೆಂಟ್ ಅಲ್ಲೂ ಸಹ ಆಗೋದಿಲ್ಲ. ಅದನ್ನ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೀರಿಯಸ್ ಆಗಿ ತಗೊಂಡು ಆ ಕೈಗಾರಿಕಾ ತ್ಯಾಜ್ಯಗಳು ಈ ಸಿವೇಜ್ಗೆ ಬರದೇ ಇರೋ ತರ ನೋಡ್ಕೊಂಡು, ಮತ್ತು ಝೀರೋ ಡಿಸ್ಚಾರ್ಜ್ ಪಾಲಿಸಿ ಅಂತ ಇದೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ, ಅದನ್ನ ಸರಿಯಾದ ರೀತಿಯಲ್ಲಿ ಎನ್ಫೋರ್ಸ್ ಮಾಡಿ ಈ ಏನು ಗೃಹ ತ್ಯಾಜ್ಯ ಇದೆ ಅದನ್ನ ಟರ್ಷರಿ ಟ್ರೀಟ್ಮೆಂಟ್ ಒಳಪಡಿಸಿದ್ರೆ ಖಂಡಿತ ಒಂದಿಷ್ಟು ಇವೆಲ್ಲವನ್ನು ನ್ಯೂಟ್ರಲೈಸ್ ಮಾಡಿ ಮುಂದಿನ ಪೀಳಿಗೆಗಳಿಗೆ ಅನುಕೂಲ ಆಗುವಂತದ್ದನ್ನ ಮಾಡಬಹುದು. ಆದ್ರೆ ಇವತ್ತು ಸರ್ಕಾರ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ತಿಲ್ಲ, NGT ಹೇಳಿದ್ರು ಕೇಳ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸಹ ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ನೀವು ಆಮೇಲೆ ಉಪಯೋಗಿಸಿ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರ ಮತ್ತು ಅದರ ಹಿಂದ್ಗಡೆ ಇರ್ತಕ್ಕಂಥ ಲಾಬಿ ಯಾರಿದ್ದಾರೆ ಇವರಿಗೆ ಆ ಯೋಜನೆಯಲ್ಲಿ ಹಾಕುವಂತ ಪೈಪ್ ಲೈನ್ ಮೇಲೆ ಗಮನ ಇದೆಯೇ ಹೊರತು, ಮತ್ತು ಆ ಕಾಮಗಾರಿಗಳಲ್ಲಿ ಬರುವಂತ ಕಿಕ್ ಬ್ಯಾಕ್ ಮೇಲೆ ಗಮನ ಇದೆಯೇ ಹೊರತು ನೀರಿನ ಗುಣಮಟ್ಟದ ಮೇಲೆ ಇಲ್ಲ. ಅದಕ್ಕೆ ಇವತ್ತು ಸಾಮಾನ್ಯ ಜನರು ಏನು ಈ ಅನ್ಯಾಯಕ್ಕೊಳಗಾಗಿದ್ದಾರೆ. ಇದು ಕೇವಲ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಅಷ್ಟೇ ಸಮಸ್ಯೆ ಅಲ್ಲ. ಈಗಾಗಲೇ ಕಳೆದ ತಿಂಗಳು ಒಂದು ವರದಿ ಬಂತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, ಯಾವ ಜಿಲ್ಲೆಗಳು ಅಡ್ಜಸೆಂಟ್ ಡಿಸ್ಟ್ರಿಕ್ಟ್ಸ್ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಗಳಿಂದ ಬರ್ತಾ ಇರ್ತಕ್ಕಂತ ಬೆಂಗಳೂರಿನ ತರಕಾರಿಗಳಲ್ಲಿ ಸೀಸದ ಅಂಶ ಇದೆ, ನೈಟ್ರೇಟ್ ಇದೆ, ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಮಣ್ಣಿನ ಸ್ಯಾಂಪಲ್ಸ್ ಅಲ್ಲಿ ಅನೇಕ ರೀತಿಯಾದಂತ ಹೆವಿ ಮೆಟಲ್ಸ್ ಕಾಣಿಸ್ತಾ ಇದೆ ಅನ್ನುವಂತ. ಇನ್ನೊಂದು ಪ್ರಶ್ನೆ ಇದೆ ನನಗೆ. ಈಗ 1 TMC ನೀರಿನ ಸಂಸ್ಕರಣೆಗೆ 190 ಕೋಟಿ ವೆಚ್ಚ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ. ಈಗ 3ನೇ ಹಂತದ ಸಂಸ್ಕರಣಾ ಪ್ರಕ್ರಿಯೆ ಅಂದಾಜು ವೆಚ್ಚದ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಸರ್? ಇನ್ನೊಂದು ವಿಚಾರ ಹಂಗೆ ಸಂಕ್ಷಿಪ್ತವಾಗಿ ಹೇಳಿ, ಶಾಸಕರ ಗಮನಕ್ಕೆ ಇವೆಲ್ಲ ಬರೋದಿಲ್ವಾ? ಅವ್ರು ಏನ್ ಮಾಡ್ತಿದ್ದಾರೆ ಶಾಸಕರು? ಮೇಡಮ್, ಶಾಸಕರಿಗಿಂತಲೂ ಜವಾಬ್ದಾರಿಯುತವಾದಂತ ಮೂರು ಜಿಲ್ಲೆಗಳಲ್ಲಿ ಮೂರು ಉಸ್ತುವಾರಿ ಸಚಿವರಿದ್ದಾರೆ. ಅವರು ಶಾಸಕರನ್ನ ವಿಶ್ವಾಸಕ್ಕೆ ತಗೋಬೇಕು, ಶಾಸಕರ ಬೆಂಬಲ ತಗೋಬೇಕು, ಮತ್ತು ಇದು ಯಾವ್ದು ಮಿನಿಸ್ಟ್ರಿಗೆ ಯಾವ್ದಕ್ ಬರ್ತದೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಬರ್ತದೆ ಸಿವೇಜ್ ಟ್ರೀಟ್ಮೆಂಟ್, ಇವ್ರನ್ನ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು. ಆದ್ರೆ ಇಂಥದ್ದು ಯಾವುದೇ ಒಂದು ಸೂಚನೆ ಇಲ್ಲ. ಸಾಲದಿದ್ದಕ್ಕೆ ವಿರೋಧ ಪಕ್ಷದವ್ರು ಯಾರಾದ್ರೂ ಬಾಯಿ ಎತ್ತಿದ್ರೆ ಅವ್ರ ಮೇಲೆ ಮುಗಿಬಿದ್ದು ಏನ್ರಿ ನಿಮ್ಗೆ ಗೊತ್ತು, ನಿಮ್ಗೇನ್ರಿ ಗೊತ್ತು, ಏನು ಅನ್ಯಾಯ ಆಗಿಲ್ಲ ರೀ, ಏನು ಅಪಾಯ ಆಗಿಲ್ಲ ರೀ ಅನ್ನುವಂತ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಬಾಲಿಶತನವನ್ನು. ವೆಚ್ಚದ ಬಗ್ಗೆ ಕೇಳಿದ್ರಿ. ಈಗ ನೋಡಿ, ಒಂದು ಸಣ್ಣ ಎಕ್ಸಾಂಪಲ್. ಕಳೆದ ತಿಂಗಳು ಸಿದ್ದರಾಮಯ್ಯನವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಯಲಹಂಕದ ಒಂದು ಸೈಕಲ್ ಕಂಬೈನ್ಡ್ ಫ್ಯಾಕ್ಟರಿಗೆ 15 MLD 15 ಮಿಲಿಯನ್ ಲೀಟರ್ಸ್ ಪರ್ ಡೇ 15 MLD ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಿಕೊಡೋದಕ್ಕೆ 39 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ನಮ್ಮದು 200 MLD, HN ವ್ಯಾಲಿ ಬಂದು 200 MLD. ನಾವು ಅದಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಒಂದು 500 ಕೋಟಿ ರೂಪಾಯಿಯಲ್ಲಿ HN ವ್ಯಾಲಿಯನ್ನ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾನ್ಗೆ ಅಪ್ಗ್ರೇಡ್ ಮಾಡಬಹುದು. 500 ಕೋಟಿ ರೂಪಾಯಿ ದೊಡ್ಡದು ಅಂತ ಹೇಳಿ, ಕಾಸ್ಟ್ಲಿ ಅಂತ ಹೇಳಿ ಇವತ್ತು ನಮ್ಮ ಜನರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ನಮ್ಮ ಕೃಷಿ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ಮತ್ತು ಮುಂದಿನ ಪೀಳಿಗೆಗಳು ಭವಿಷ್ಯದ ಬಗ್ಗೆ ತುಂಬಾ ಚೆಲ್ಲಾಟ ಆಡ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಅಪಾಯಕಾರಿ. ಖಂಡಿತ ಸರ್, ಖಂಡಿತ ನಿಮ್ಮ ಕಳಕಳಿ ಅರ್ಥ ಆಯ್ತು ಸರ್. ಬಹಳ ಚೆನ್ನಾಗಿ ನೀವು ಇವತ್ತು ಎಕ್ಸ್ಪ್ಲನೇಷನ್ ಅನ್ನ ಕೊಟ್ರಿ. ಇದನ್ನ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಕೂಡ ಜಿ ಕನ್ನಡ ನ್ಯೂಸ್ ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಂಜನೇಯ ರೆಡ್ಡಿ ಅವರು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ.